ತದಿಹೋಭಯತಶ್ಚ ಪುಣ್ಯಮೂರ್ತೆ ಸುಕೃತಂ ನೋ ಘಟತೆ ಮನಾಗಪೀಶ ವದಮೇ ಪುರುತಸ್ತ್ವತೀವ ಭೀರೋರ್ ಭಗವನ್ ಕಾಲ ಭಯಾತೃಪಾಹಯಂ. ಈ ಒಂದು ಸಂಸಾರ ಸಮುದ್ರ ದಾಟಲಿಕ್ಕೆ ನನಗೆ ಭಯ ಆಗ್ತಾ ಇದೆ, ಮೃತ್ಯುದ ಭಯ ಇದೆ. ಆ ಭಯವನ್ನು ಹೋಗುವಂತೆ ನನಗೆ ಏನಾದರೂ ಉಪಾಯವನ್ನು ತಿಳಿಸು ಸ್ವಾಮಿ ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಶ್ರೇಷ್ಠವಾದ ಸ್ತೋತ್ರ. ಇದು ಈ ಶ್ಲೋಕದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಸಂದೇಶವನ್ನಿಟ್ಟಿದ್ದಾರೆ. ಅತುಲಂ ಋಷು ವೈಷ್ಣವಂ ಸುಜನ್ಮ ಚ್ಯುತದತ್ತಂ ಕೃಪಯಾತ್ವಯಾಪ್ಯವಾಪ್ಯ ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧ್ಯ ಪಶುಚಂಡಾಲವದೇವ ಸಂಚರಾಮಿ. ನಮಗೆ ಮನುಷ್ಯ ಜನ್ಮ ಬರೋದೇ ಅತ್ಯಂತ ದುರ್ಲಭ. ಯಾವುದ್ಯಾವುದೋ ಪಶು ಜನ್ಮಗಳು ಬಂದು ಹೋಗಿದೆ ನಮಗೆ. ತತ್ರಾಪಿ ಜನ್ಮ ಶತಕೋಟಿಸು ಮಾನವತ್ವಂ. ನೂರಾರು ಕೋಟಿ ಜನ್ಮದಲ್ಲಿ ಅನೇಕ ಪಶುಗಳಾಗಿ ಈಗ ಮನುಷ್ಯ ಜನ್ಮ ಬಂದಿದೆ. ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವ. ವೈಷ್ಣವತ್ವ ಬರಬೇಕಾದ್ರೆ ಎಷ್ಟೋ ಜನ್ಮ ತಾಳಿ ಬಂದಿರ್ತೇವೆ ನಾವು. ಅದರಲ್ಲಿ ಮತ್ಪರತ್ವ, ಭಗವಂತನ ಭಕ್ತರಾಗಿ ಹುಟ್ಟೋದು ಮತ್ತು ಎಷ್ಟೋ ಜನ್ಮ ಕೋಟಿಗಳಲ್ಲಿ. ಈ ನಾವು ಭಗವಂತನ ಭಕ್ತರಾಗಿ ಹುಟ್ಟಿದ್ದೀವಿ. ಯಾಕೆಂದರೆ ಇಲ್ಲಿ ಒಂದು ಶ್ರವಣ ಮಾಡ್ತಾ ಇದ್ದೀವಿ ಅಂದರೆ ಭಗವದ್ಭಕ್ತರಂತಲೇ ಅರ್ಥ. ಆದರೆ ನಾವು ಏನು ತಿಳ್ಕೊಳ್ತಾ ಇದ್ದೇವೆ ಅಂದರೆ ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧ್ಯ. ಯಾವ ಕ್ಷಣಕ್ಕೆ ಹೋಗ್ತೇವೋ ಗೊತ್ತಿಲ್ಲ ನಮಗೆ, ಆದರೂ ನಾವು ಕಲ್ಪ ಪರ್ಯಂತರ ಬದುಕಿರ್ತೇವೆ ಅಂತ ಭ್ರಮೆ ನಮಗೆ, ಚಿರಂಜೀವಿಗಳಾಗಿರ್ತೇವೆ ಅಂತ ಭ್ರಮೆಯಿಂದ ಪಶುಚಂಡಾಲವದೇವ ಸಂಚರಾಮಿ. ಪಶು ಚಂಡಾಲರಂತೆ ಜೀವನ ಮಾಡ್ತಾಯಿದ್ದೀವಿ. ಪಶುಗಳು ಹೇಗೆ ಜೀವನ ಮಾಡ್ತಾರೋ, ಚಂಡಾಲರು ಹೇಗೆ ಜೀವನ ಮಾಡ್ತಾರೋ ಆ ರೀತಿ ನಾವು ಜೀವನ ಮಾಡ್ತಾಯಿದ್ದೇವೆ. ಅಂದರೆ ನಾವಲ್ಲ, ಮತ್ತು ನಾವು ಕೂತವರಲ್ಲ, ಬೇರೆಯವರು. ಆದ್ದರಿಂದ ಆ ರೀತಿ ಜೀವನ ಆಗಬಾರ್ದು, ಸಾರ್ಥಕ ಜೀವನ ಆಗಬೇಕು. ಅಂಥ ಒಂದು ಅನುಗ್ರಹವನ್ನು ಮಾಡಿರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನ ತದಸ್ತಿ ಶರೀರಿಣಾಂ ಶತಾಬ್ಧಾಯುಷಿ ಶಾಸ್ತ್ರ ಪ್ರತಿತೇಪಿ ಕಿಂಚಿದೇವ ಭಗವನ್ ಖಲು ಸರ್ವರಾತ್ರಿಕಾಲೋ ಜಲಹೋಮೋಪತ ಉಪೈತಿ ನಾಲಂ. ಈ ಶಾಸ್ತ್ರದಲ್ಲಿ ನಮಗೆ 100 ವರ್ಷ ಅಂತ ಬರೆದಿದೆ. ಆದರೆ 100 ವರ್ಷ ಯಾರೂ ಬದುಕುವುದಿಲ್ಲ. ಕೆಲವರು 40ಕ್ಕೆ ಗೊಟಕ್ಕಂದುಬಿಡ್ತಾರೆ, ಕೆಲವರು 10 ವರ್ಷಕ್ಕೆ ಗೊಟಕ್ಕಂತಾರೆ. ಆದರೆ ಈ ಸಾಯುವ ಒಂದು ಅಧಿಕಾರ ಜೀವನಿಗಿರುವುದಿಲ್ಲ. ನಾನು ಸಾಯಲೇಬೇಕು ಅಂತ ನಾವು ಹಠ ಮಾಡಿದರೂ ಕೂಡ ಭಗವಂತನ ಪ್ರೇರಣೆ ಇಲ್ಲದೆ ಸಾಯ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬನು ಸಾಯಬೇಕು ಅಂತ ಒಂದು 5 ಅಂತಸ್ತಿನ ಮೇಲೆ ಇದ್ರ ಮೇಲೆ ಹೋಗಿ ಮೇಲಿಂದ ಹಾರಿದ ಸಾಯಬೇಕು ಅಂತ. ಆದರೆ ಅವನು ಸಾಯಲಿಲ್ಲ. ಇಲ್ಲಿ ಕೆಳಗಡೆ ಒಬ್ಬ ಅಜ್ಜಿ ಹೋಗ್ತಾಯಿದ್ದು, ಅವನ ಮೇಲೆ ಬಿದ್ದುಬಿಟ್ಲು ಢಮ್ ಅಂತ. ಆ ಅಜ್ಜಿ ಸತ್ತು ಹೋದ್ಲಾದ್ರೆ ಇವನು ಬದುಕೊಂಡವನು. ಹಾಗೆ ನಾವು ಸಾಯಬೇಕು ಅಂತ ಪ್ರಯತ್ನ ಮಾಡಿದರೂ ಸಾಯುವುದಿಲ್ಲ. ನಾವು ಸಾಯಬಾರದು ಅಂತ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಭಗವಂತನ ಪ್ರೇರಣೆ ಇಲ್ಲದಿದ್ದರೆ ಸತ್ತು ಹೋಗ್ತೇವೆ. ಅದರಿಂದ ಭಗವಂತನ ಒಂದು ಅನುಗ್ರಹ ಇದ್ದರೆ ಮಾತ್ರ ನಮಗೆ ಪೂರ್ಣ ಆಯುಷ್ಯ ಇರುತ್ತೆ, ಇಲ್ಲದಿದ್ದರೆ ಸರ್ವಥಾ ಇರುವುದಿಲ್ಲ. ಈ 100 ವರ್ಷ ಇದ್ದರೂ ಕೂಡ 50 ವರ್ಷ ರಾತ್ರಿಯಲ್ಲಿ ಕಳೆದು ಬಿಡುತ್ತೆ. ಇನ್ನು 50 ವರ್ಷ ಮಾತ್ರ ಉಳಿತು. ದ್ವಿದಶಾಬ್ದಯುಗಂ ದಿವಾಪಿ ಪೂರ್ವೋತ್ತರಮೀಶ ಸ್ಥವಿರತ್ವ ಶೈಶವಾಭ್ಯಾಂ ಸಮಯಂ ಪ್ರಣಯಾಮಿ ಸರ್ವರೋಗೈ ಬಹುಲೀಲಾಭಿರಪಿ ಪ್ರಮೂಢ ಬುದ್ಧ್ಯ. ಆ 50 ವರ್ಷದಲ್ಲೂ ಬಾಲ್ಯಾವಸ್ಥೆ ಮತ್ತು ವೃದ್ಧಾಪ್ಯಾವಸ್ಥೆ, ಅದರಲ್ಲಿ 20 ವರ್ಷ ಕಳೆದು ಹೋಗ್ಬಿಡುತ್ತೆ. ಇನ್ನು ಕೇವಲ ಸ್ವಲ್ಪ ಯೌವನಾವಸ್ಥೆ ಮಾತ್ರ ಉಳಿತು. ಆ ಯೌವನಾವಸ್ಥೆಯಲ್ಲೂ ಸಾಧನ ಮಾಡ್ತೇವೋ? ಸರ್ವಥಾ ಸಾಧನ ಮಾಡೋದಿಲ್ಲ. ಯೌವನ ಬಂದಾಗ ಸಾಧನ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಆದರೆ ಮಾಡೋದಿಲ್ಲ. ಅದಕ್ಕೆ ಪುರಂದರದಾಸರು ಒಂದು ಹಾಡದಲ್ಲಿ ಬರೆದಿದ್ದಾರೆ, ಮುಳ್ಳು ಕೊನೆಯ ಮೇಲೆ 3 ಕೆರೆ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ ಅಂತ. ಅಂದರೆ ಮುಳ್ಳಿನ ಕೊನೆಯ ಮೇಲೆ 3 ಕೆರೆ ಕಟ್ಟಬೇಕಂತ. ಅದು 3 ಕೆರೆ ಯಾವುದು ಅಂದರೆ 3 ದೇಹ. ಒಂದು
ಸ್ಥೂಲ ದೇಹ, ಒಂದು ಅನಿರುದ್ಧ ದೇಹ, ಒಂದು ಲಿಂಗದೇಹ. ಒಂದು ತುಂಬದು ಯಾವುದು ಅಂದರೆ ಲಿಂಗದೇಹದಿಂದ ತುಂಬಲಿಕ್ಕೆ ಸಾಧ್ಯವಾಗುವುದಿಲ್ಲ. ಎರಡೂ ತುಂಬದು, ಲಿಂಗದೇಹ ಅನಿರುದ್ಧ ದೇಹ ಇದು ಒಳಗಡೆ ಇರತಕ್ಕಂಥದ್ದು. ಆ ಎರಡೂ ತುಂಬಲಿಕ್ಕೆ ಸಾಧ್ಯವೇ ಇಲ್ಲ. ಸ್ಥೂಲ ದೇಹದಿಂದ ಸಾಧನೆ ಎಂಬುವಂಥ ನೀರನ್ನು ತುಂಬಬಹುದಾಗಿತ್ತು, ಆದರೆ ತುಂಬಲೇ ಇಲ್ಲ. ಅದು ಯೌವನಾವಸ್ಥೆ ಬಂದಾಗ ನಾವು ಸಾಧನೆ ಮಾಡ್ಬೋದಾಗಿತ್ತು, ಆದರೆ ಸಾಧನೆ ಮಾಡಲೇ ಇಲ್ಲ. ಆದ್ದರಿಂದ ನಮಗೆ 100 ವರ್ಷ ಆಯುಷ್ಯ ಇದ್ದರೂ ಕೂಡ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ನಮಗೆ ಎಂಬುದಾಗಿ ವಿಜೇಂದ್ರ ತೀರ್ಥರು ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಿಶೇಷಿತ ಈಶ ಮಧ್ಯಕಾಲ ಸುಕೃತೆ ಭಾರತ ಭೂತಲೇ ವರಿಷ್ಠ ಯದಿಹಾಪಿ ಸದೈವ ಪಾಪಚಿತ್ತೆ ಮೈ ಪಶ್ಯಂತ ಜಯೋಶ್ಚಕೋ ವಿಶೇಷ. ಇಂಥ ಶ್ರೇಷ್ಠವಾದ ಭಾರತ ದೇಶದಲ್ಲಿ ನಮ್ಮನ್ನು ಹುಟ್ಟಿಸಿದ್ಯಾ. ಬೇರೆ ದೇಶದಲ್ಲಿ ಹುಟ್ಟಿಸಿದ್ರೆ ಏನು ನಾವು ಸಾಧನೆ ಮಾಡ್ತಿದ್ವಿ? ಅಮೇರಿಕದಲ್ಲಿ ಹುಟ್ಟಿದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಇಂಥ ಶ್ರೇಷ್ಠವಾದ ವರಿಷ್ಠ ಅಂದರೆ ಅತ್ಯಂತ ಶ್ರೇಷ್ಠವಾದ ಈ ಭಾರತ ದೇಶದಲ್ಲಿ ಹುಟ್ಟಿಸಿದರೂ ಕೂಡ ಪಾಪಚಿತ್ತ, ಮನಸ್ಸು ಕೇವಲ ಪಾಪದಲ್ಲೇ ತಲ್ಲೀನವಾಗಿದೆ. ಇಂಥ ಪಾಪದಲ್ಲೇ ತಲ್ಲೀನವಾದಂಥ ನನ್ನ ಮನಸ್ಸು ಪಶುಗಳಂತೆ, ಅಂತ್ಯಜಯೋಶ್ಚ, ಪಶು ಮತ್ತು ಅಂತ್ಯಜ ಇವರುಗಳಂತೆ ನಾನು ಜೀವನ ಮಾಡ್ತಾ ಇದ್ದೇನೆ. ಅದರಿಂದ ನನ್ನ ಜೀವನ ಶ್ರೇಷ್ಠವಾಗುವಂತೆ ಅನುಗ್ರಹ ಮಾಡಿರಿ ಅಂತ ವಿಜೇಂದ್ರ ತೀರ್ಥರು ಪರಮಾತ್ಮರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದಿನದು ನಾಳೆ ಶ್ರವಣ ಮಾಡೋಣ. ಶ್ರೀಕೃಷ್ಣ ಅರ್ಪಣ.